ವೀಕ್ಷಕರೇ, ನಾವಿದಿನ ಕೊಟ್ಟೂರು ತಾಲೂಕು ದೂಪದಳ್ಳಿ ಅಂತ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಹಿರಣ್ಣರಿದ್ದಾರೆ. ಸರ್, ನಿಮ್ಮ ಅಡ್ಡ ಹೆಸರು ಏನಂತಾರೆ? ಎಣ್ಣಿಗೌಡರು. ಸೊ ಎಣ್ಣಿಗೌಡರು ಅಂತ ಹೇಳ್ತಾರೆ. ಸೊ ಇವರಿಗೆ ಸುಮಾರು 3-4 ವರ್ಷಗಳಿಂದ ನರಗಳ ಸಮಸ್ಯೆ ಇತ್ತು, ನಿದ್ರೆ ಸಮಸ್ಯೆ ಇತ್ತು, ನರ್ವಸ್ ಪ್ರಾಬ್ಲಮ್ ಆಗ್ತಾಯಿತ್ತು, ಕೈಯಲ್ಲಿ ಮೂಮೆಂಟ್ಸ್ ಆಗ್ತಾಯಿದ್ದಿಲ್ಲ, ಕಾಲು ಮೂಮೆಂಟ್ ಆಗ್ತಾಯಿದ್ದಿಲ್ಲ, ಜೋಲಿ ಹೋಗ್ತಾಯಿತ್ತು, ಮೋಷನ್ ರಿಲೇಟೆಡ್ ಸಮಸ್ಯೆ ಇತ್ತು. ಆಮೇಲೆ ತಮಗೆ ನಿಲ್ಲಕ್ಕೆ ಸುಸ್ತಾಗ್ತಾಯಿತ್ತು, ಅಂದರೆ ಅವರೇನು ಜೋಲಿ ಹೋಗ್ತಿತ್ತು ಅಂತ ಹೇಳ್ತಾಯಿದ್ರು. ಸೊ ಇವೆಲ್ಲ ಸಮಸ್ಯೆಗಳಿಂದ ಸಾಕಷ್ಟು ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ನ ತೊಗೋತಾಯಿದ್ರು, ಬೇರೆ ಬೇರೆ ಡಾಕ್ಟರ್ಸ್ ಹತ್ರ ಕನೆಕ್ಟ್ ಮಾಡಿದ್ರು. ಸೊ ನಮ್ಮ ಹೆಮ್ಮೆಯ ಈ ಬಯೋಟೈಮ್ ಸಂಸ್ಥೆಯ ಪ್ರಾಡಕ್ಟನ್ನು ಕೊಟ್ಟು ಇವತ್ತಿಗೆ ಹತ್ತತ್ರ 28ರಿಂದ 30 ದಿನ ಆಗ್ತಾ ಬಂದಿದೆ. ಸೊ ಈ ನಮ್ಮ ಸಂಸ್ಥೆಯ ಪ್ರಾಡಕ್ಟನ್ನು ಕೊಟ್ಟಾದಮೇಲೆ ಅವ್ರಿಗೆ ಏನೇನು ಬದಲಾವಣೆ ಆಗಿದೆ ಅಂತ ಅವ್ರ ಮಾಹಿತಿಯಲ್ಲೇ ಕೇಳ್ಕೊಳ್ಳೋಣ ಬನ್ನಿ. ಸರ್, ನಮಸ್ಕಾರ ಸರ್. ನಿಮಗೆ ನಮ್ಮ ಸಂಸ್ಥೆಯ ಪ್ರಾಡಕ್ಟನ್ನು ಕೊಟ್ಟಾದಮೇಲೆ ನಿಮಗೆ ಏನೇನು ಬದಲಾವಣೆ ಆಯಿತು ಸರ್? ಏನು ಸರ್, ಏನು ನರಗಳು ಒಂದು ಎಲ್ಲ ಬದಲಾವಣೆ. ಬೆನ್ನಲ್ಲಿ ನರಗಳು ಎಳಿತಾ ಇದ್ವಾ? ಹೇಳ್ತಿದ್ವು, ಫುಲ್ ಹೇಳ್ತಿದ್ರು. ಅವು ಕಮ್ಮಿ ಅಂದರೆ ಪೂರ್ತಿ ಹೋಗಿದೆ, ಪೂರ್ತಿ ಕಮ್ಮಿ ಆಯ್ತು. ಅಂದರೆ ಈಗ ತಿಳ್ಸಕ್ಕೆ ಆಗ್ತಿದ್ದಿಲ್ಲ. ಇಲ್ರಿ, ನಮ್ಗೆ ತಿರ್ಗಾಕ್ ಬರ್ತಿದ್ದಿಲ್ಲ. ಆಮೇಲೆ ಓಳ್ ಮಕ್ಳಾಗಕ್ಕೆ ಬರ್ತಿದ್ದಿಲ್ಲ. ಆಮೇಲೆ ಡೈಲಿ ರಾತ್ರಿ ವೀಕ್ಷಿಸ್ಬೇಕು. ಈಗ 3 ವರ್ಷ ಅಂದರೆ ನಿದ್ದೆ ಬರೋದು. ಈಗ ಏನು ಸಮಸ್ಯೆ, ನಿದ್ದೆ ಮಾಡ್ತೀನಿ. ನಿದ್ದೆ ಚೆನ್ನಾಗಿ ಮಾಡ್ತಾರೆ. ನಿದ್ರೆ ಮಾಡಿದ್ದಿಲ್ಲ ಅವಾಗ ಅಂತ? ಅವಾಗ ಮಾಡ್ತಿದ್ದಿಲ್ಲ? ಇಲ್ಲ ಇಲ್ರಿ, ವಾರಗಟ್ಲಾದ್ರೆ ನಿದ್ರೆ ಮಾಡ್ತಾ ಇದ್ದಿಲ್ಲ. ಇವಾಗ ಒಂದು ನಮ್ಮ ಪ್ರಾಡಕ್ಟ್ನ ಬಳಸಿದ ದಿನದಿಂದನೇ ನಿದ್ದೆ ಕಡೆ 8 ಗಂಟೆ ಆದ್ರೆ ನಿದ್ದೆ ಕಂಟಿನ್ಯೂ ಬರ್ತಾ ಇದೆ. ಆಮೇಲೆ ಈ ನರಗಳ ಸಮಸ್ಯೆ ಇತ್ತಲ್ಲ, ಬೆನ್ನಲ್ಲಿ ಎಳೆಯೋದು, ಇವೆಲ್ಲ ಕ್ಲಿಯರ್ ಆಗಿದೆ, ಯಾವುದೂ ಇಲ್ಲ, ತುಂಬಾ ಚೆನ್ನಾಗಿ ಬದಲಾವಣೆ ಆಗಿದೆ. ಅದಾದ್ಮೇಲೆ ಮೋಷನ್ ರಿಲೇಟೆಡ್ ಬೇರೆ ಸರಿಯಾಗಿ ಎಲ್ಲ ಸಾಪಾಗುತ್ತೆ. ಮೊದಲೆಲ್ಲ ಸಮಸ್ಯೆ ದೊಡ್ಡ ಸಮಸ್ಯೆ. ಅದು ಸುಮ್ಮನೆ ಮಾಡಿದ್ರೆ ಮೆಡಿಸಿನ್ ತಗೋಬೇಕಾಗ್ತಿತ್ತು. ಇಲ್ರಿ, ಅದನ್ನ ತಗೊಂಡ್ರು, ಬೇದಿದ್ದು ತಣಿಕ ಸರ್. ಈಗ ಏನು ಆರಾಮ ಒಂದಿನ ಬಿಟ್ಟು ಕಡೆಗೆ ತಿರ್ಸಿ ಕಡೆಗೂ ಕ್ಲಿಯರ್ ಆಗ್ತದೆ, ಯಾವ್ದು ಸಮಸ್ಯೆ ಇಲ್ಲ. ಓಕೆ. ಅದಾದ್ಮೇಲೆ ಈ ನಡಿಲಿಕ್ಕೆ ಅವಾಗ ಜೋಲಿ ಹೋಗ್ತಿತ್ತು ಅಂತಾರೆ, ಇವಾಗ ಅದು ಜೋಲಿ ಹೋಗ್ತಕ್ಕಂಥದ್ದು ಕಡಿಮೆ ಆಗಿದೆ. ಕಮ್ಮಿ ಅಂದ್ರೆ ಗುಳಿಗೆ ಕೊಟ್ಟು ಸ್ವಲ್ಪ ಕಮ್ಮಿ ಆಗತ್ತೆ, ಕಡಿಮೆ ಆಗುತ್ತೆ. ಈಗ 4 ತಿಂಗಳ ಮುಂದೆ ನಿನ್ನೆ ಏನ್ ಆಗತ್ತೆ ಅನ್ನಂಗ ಅದು ಸ್ವಲ್ಪ ನೋವು ಹೆಚ್ಚಾಗಿ ಕಡಿಮೆ ಆಗ್ತದೆ. ಆಮೇಲೆ ಇದನ್ನ ಹಾಕಿದ್ಮೇಲೆ ಪೂರಾ ನಮ್ಮ ಕೈ ಏನಾಯ್ತು ಓದ್ಬಿಡ ಅಂತ ನೋಡ್ತೀನಿ. ನಮ್ಮ ಹುಡುಗ ಹೇಳೋದಿಲ್ಲ, ಆಕೆ ಏನಾಗಲ್ಲ. ಫಸ್ಟ್ ಯೂಸ್ ಮಾಡಿದಾಗ ಆ ಥರ ಆಗುತ್ತೆ. ಮೊದಲು ಏನೋ ಇದ್ದಾರೆ ಮಕ್ಕ ತಗೊಳಕ್ಕೂ ಬರೋದು ಕೈ, ಮೊದಲು ಯೂಸ್ ಮಾಡ್ಬೇಕಾದ್ರೆ ಯೂಸ್ ಮಾಡಕ ಅದು ಆ ಥರ ಆಗಿದ್ಮೇಲೆ ಬದಲಾವಣೆ ಆಗ್ತದೆ. ಈಗೆಲ್ಲ ಬಳಸ್ತಾ ಬರ್ತಾ ಇದ್ರೆ ಡೈಲಿ ಬಿಚ್ಚೋದೇ ಇಲ್ಲ. ಎಷ್ಟು ತಾಸು ಬಳಸ್ತೀರ ನೀವು ಬೆಲ್ಟನ್ನ? 24 ತಾಸು ಮಕ್ಕ ತಗೊಳಕರ ಮೈ ತೊಳ್ಕೊಳಕ. ಅದು ಬಿಟ್ಟರೆ ಬಾಕಿ ಉಳಿದಾಗೆಲ್ಲ ನೀವು ಬಳಸ್ತಾ ಹೋಗ್ತೀರ. ಅದಾದ್ಮೇಲೆ ನೀವು ಸುಸ್ತು ಆಯಾಸ ಆಗ್ತಿತ್ತು ಅಂತಿದ್ರಲ್ಲ, ಇವಾಗ ಈ ಬೇದಿ ಸಾಪಾಗ್ಬಿಟ್ಟು ಆಯಾಸ ಏನಾಗ್ರಿ, ಬೇದಿ ಸಾಪಾಗೋದ್ರಿಂದ ಆಯಾಸ ಸುಸ್ತೆಲ್ಲ ಹೋಗ್ಬಿಟ್ಟಿದೆ. ತುಂಬಾ ಚೆನ್ನಾಗಿ ಬದಲಾವಣೆ ಆಗಿದೆ. ಒಂದು 40ರಿಂದ, ನನ್ನ ಪ್ರಕಾರ 40ರಿಂದ 50% ನಿಮ್ಗೆ ಬದಲಾವಣೆ ಆಗಿದ್ರೆ 1 ತಿಂಗಳಲ್ಲಿ. ಸೊ ಇನ್ನೂ 3-4 ತಿಂಗಳು ಬಳಸಿ ನಿಮ್ಮ ಕೈ ಮೂಮೆಂಟ್ಸ್ ಆಗೋಂಥದ್ದು, ಕಾಲಲ್ಲಿ ಸಮಸ್ಯೆ ಏನಿದೆಲ್ಲ ನಡಿಲಿಕ್ಕೆ, ಅದೆಲ್ಲ ಅದ್ಭುತವಾಗಿ ಬದಲಾವಣೆ ಆಗ್ತದೆ. ಸೊ ಈ ಒಂದು ಮಾಹಿತಿನ ತಾವೆಲ್ಲರೂ ನೋಡ್ತಕ್ಕಂಥ ವಿಡಿಯೋಗಳ ವೀಕ್ಷಕರೆಲ್ಲ ಈ ಮಾಹಿತಿಯನ್ನು ತಗೊಂಡು ಸೊ ಇದರ ಅದ್ಭುತವಾಗಿರ್ತಕ್ಕಂಥ ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಈ ನಿಮ್ಮ ಪ್ರೀತಿಯ ಸೋಮನಾಥ್ ಪಾಟೀಲ್ ಕೊಟ್ಟೂರಿಂದ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರಗಳು, ವಂದನೆಗಳೊಂದಿಗೆ. ಏನು ಇಲ್ಲಿಂದ ಸಮಸ್ಯೆ ಹೋಗುತ್ತೆ.